ಈ ದಿನ ಬೆಳಿಗ್ಗೆ ನಾವು ರೌಂಡ್ಸ್ ಬಂದಾಗ ಇಲ್ಲಿ ಹೆಣ್ಮಕ್ಳು ಸರ್ ಈ ಥರ ಇಲ್ಲಿ ಆಕಳು ಕರುಗಳನ್ನ 2 ತಲೆ ಕತ್ತರಿಸಿ ಹಾಕ್ಯಾರ ಅಂತೇಳಿ ತೋರಿಸಿದಾಗ ನಾವು ನಮ್ಮ ಮೋತ್ಕರಣ್ಣ ಅವರು ನಾವು ಮತ್ತು ಅನಿಲ್ ಅವರು ನಮ್ಮ BJP ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಇಲ್ಲಿ ಅಣ್ಣ ಇಲ್ಲಿ ಈ ಥರ ಆಗೈತೆ ಅಂದಕ್ಕೋಸ್ಕರ ಅನಿಲ್ ಅಣ್ಣವರು ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ತರು ಹಿಂದೂ ಜಾಗರಣ ವೇದಿಕೆ ಎಲ್ಲ ನಮ್ಮ ಹಿಂದೂ ಸಾರ್ವಜನಿಕರು ಎಲ್ಲ ಬಂದು ಇಲ್ಲಿ ಈ ಭಾಗದಾಗಿರೋ ಸಾರ್ವಜನಿಕರೆಲ್ಲ ಬಂದು ಇವತ್ತು ಈ ಥರ ಈಗ ಮಾಡಿದರೆ ಗೋಮಾತೆನ ಪೂಜಿಸ್ಬೇಕು. ಆ ಥರ ಇದ್ದಾದ್ರೆ 2 ಕರುಗಳನ್ನ ರುಂಡ ಕತ್ತರಿಸಿ ರೋಡಲ್ಲಿ ಹಾಕಿರೋದ್ರೆ ಅವ್ರು ಎಂಥ ದುಷ್ಕೃತ್ಯ ಮಾಡ್ತಾರೆ ಅಂದರೆ ಅವರಿಗೆ ದೇವ್ರ ಶಿಕ್ಷೆ ಆಗಬೇಕು. ಆಮೇಲೆ ನಮ್ಮ ಜನಗಳಿಗೆ ಕೂಡ ಅರ್ಥ ಆಗಬೇಕು, ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ಥರ ಎಲ್ಲ ಮಾಡಬಾರ್ದು. ಯಾರೇ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಯಾವುದೇ ಇರಲಿ, ಒಂದು ಗೋಮಾತೆ ಅಂದರೆ ಒಂದು ದೇವರು ಅಂತ ಭಾವಿಸ್ತೀವಿ. ಅಂಥದ್ರಲ್ಲಿ ಇವರು ಹತ್ಯೆ ಮಾಡಿ ರುಂಡಗಳನ್ನ ಕತ್ತರಿಸಿ ರೋಡ್ಗೆ ಇಡ್ತಾರೆ ಅಂದರೆ ಎಂಥ ಅವರು ಭಾಳ ಶಿಕ್ಷೆಗೆ ಒಳಗಾಗಬೇಕಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನೈಟು ಏನು ಮಾಡಿದಾರೆ, ಒಂದು ಗೋ ಹತ್ಯೆ ಮಾಡಿ ಎರಡು ಮಾಡಿ ಇಲ್ಲಿ ಒಂದು ಚೀಲದಲ್ಲಿ ರುಂಡಗಳನ್ನ ಕಾಲುವೆ ಹತ್ರ ಹಾಕಿ ಹೋಗಿದ್ದಾರೆ. ಸಾರ್ವಜನಿಕರು ಓಡಾಡೋದು ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಹಿಂದೂಸೇ ಇರೋದು, ಎಲ್ಲ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ. ಇದು ಬೇಕಂತಲೇ ಇದೊಂದು ಷಡ್ಯಂತ್ರ ಅನ್ಸುತ್ತೆ. ಗಲಾಟೆ ಮಾಡಿ ಇಲ್ಲಿ ಶಾಂತಿಯುತವಾಗಿರೋ ಏರಿಯಾಗಳು ಇವೆಲ್ಲ, ಇಲ್ಲಿ ಬೇಕಂತ ಇದೊಂದು ಷಡ್ಯಂತ್ರ ಮಾಡಿ ಒಂಥರ ಕೋಮು ಗಲಭೆ ಸೃಷ್ಟಿ ಮಾಡೋಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ತಪ್ಪು. ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಯಾರು ಅದಕ್ಕೆ ಇದು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕನ್ನೋದು. ನಮ್ಮ ಹೆಸರು ಅಶೋಕ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ನ ಬಳ್ಳಾರಿ ವಿಭಾಗ ಕಾರ್ಯದರ್ಶಿ ಜವಾಬ್ದಾರಿ ಇದೆ. ಮೊನ್ನೆ 17ನೇ ತಾರೀಕು ಕೋಲ್ಬಜಾರಲ್ಲಿ ನಮ್ಮ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು ಹೋಗಿ ಸುಮಾರು 140 ಆಕಳನ್ನು ಹಿಡಿದಿದ್ದಾರೆ. ಆದರೆ ನಾವ್ಯಾಕೆ ಹಿಡಬೇಕು ಅಂತಂದರೆ, ಪೊಲೀಸರ ಗಮನಕ್ಕೆ ಇದ್ದರೂ ಕೂಡ ಇಲ್ಲಿ ನಡೆಯುವಂಥ ಅಜಾಗ್ರತೆಯಿಂದ ಏನೇ ಆಗಲಿ ಹಿಂದೂಗಳು ಏನೂ ಮಾಡ್ಕೊಂಡಕ್ಕೆ ಆಗಲ್ಲ ಅನ್ನೋ ಧೈರ್ಯ ಕೂಡ ಪೊಲೀಸರದ್ದು ಒಂದಿದೆ. ಯಾಕಂತಂದರೆ ಮುಸಲ್ಮಾನರಕ್ಕಂತಂದರೆ ಭಯ ಬೀಳೋಂಥ ಅಧಿಕಾರಿಗಳಿದ್ದಾರೆ ಇಲ್ಲಿ. ನಾವು ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ 145 ಆಕಳಲ್ಲಿ ಒಂದು 25 ಮಾತ್ರನೇ ಇದು ಅನ್ಫಿಟ್ ಅಂತ ಹೇಳಿ ತೋರಿಸಿದ್ದಾರೆ. ಮತ್ತು 140 ಆಕಳು ಕೂಡ ನಮಗೆ ಬೇಕು. ಇವೆಲ್ಲ ಕೂಡ ನಮಗೆ ತೋರಿಸ್ಬೇಕು ಅವರು. ಯಾಕಂದರೆ ಇದು ನೋಡಿದಾಗ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಪಬ್ಲಿಕ್ಕಲ್ಲಿ ಎಲ್ಲಿ ಸಿಕ್ಕಿದ್ರೂ ಕೂಡ ಆಕಳನ್ನು ಕರೆದಿದ್ದಾರೆ ಈ ವರ್ಷ. ಅಂತಂದರೆ ಹಿಂದೂ ಮನೋಭಾವಗಳನ್ನು ಕಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇದು ಮಾಡಿದ್ದಾರೆ. ಇದು ಈ ಗೋಮಾತೆಗೆ ನ್ಯಾಯ ಸಿಕ್ಕೋವರೆಗೂ ಕೂಡ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ. ಇದು ಮಾಡಿರೋ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕಂತ ಹೇಳಿ ಕೂಡ ನಾವು ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ.